ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಸೊ ಇವತ್ತು ಬಂದ್ಬಿಟ್ಟು ಮಾಯಾದಲ್ಲಿ ಅನ್ವ್ರಾಪಿಂಗ್ ಹೆಂಗೆ ಮಾಡೋದು ಯು ವಿ ಎಡಿಟರ್ ಯೂಸ್ ಮಾಡಿಕೊಂಡು ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಮತ್ತು ತೋರಿಸ್ಕೊಡ್ತೀನಿ. ಸೊ ನಾನಿವತ್ತು ಬಂದುಬಿಟ್ಟು ಪ್ಲೇಯಿಂಗ್ ಕಾರ್ಡ್ಸ್ದೊಂದು ಮಾಡೆಲ್ ಮಾಡೋಣ ಅಂತ ಇದ್ದೀನಿ. ಸೊ ಅದ್ರಿಗೆ ರೆಫರೆನ್ಸ್ ಇಮೇಜ್ ಬಂದು ಇದು. ಇದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಗೂಗಲ್ ಡ್ರೈವ್ಗೆ. ಅದರಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಮಾಡ್ಕೋಬೋದು. ಇದೇ ಅಂತ ಅಲ್ಲ, ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಇಂಟರ್ನೆಟ್ಟಲ್ಲಿ ಕೂಡ ಸಿಗುತ್ತೆ. ಸೊ ನಿಮಗೆ ಇದೇ ಬೇಕಂದರೆ ಇದನ್ನೇ ಡೌನ್ಲೋಡ್ ಮಾಡ್ಕೋಬೋದು. ಸೊ ಫಸ್ಟ್ ನಾವೇನು ಮಾಡಬೇಕಂದ್ರೆ ಮೆನ್ಯೂ ಸೆಟ್ನ ನಾವು ಮಾಡಲಿಂಗಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟು ಕ್ಯೂಬ್ ತಗೊಳ್ಳೋಣ, ಒಂದು ಪಾಲಿ ಕ್ಯೂಬ್. ಓಕೆ, ಮತ್ತು ಆಟ್ರಿಬ್ಯೂಟ್ ಎಡಿಟರಲ್ಲಿ ಇದೆಯಲ್ವಾ, ಪಾಲಿ ಕ್ಯೂಬಲ್ಲಿ ವಿಡ್ತು, ಹೈಟ್, ಡೆಪ್ತ್ ಈ ಮೂರನ್ನ ನೀವು ಚೇಂಜ್ ಮಾಡಲೇಬೇಕು. ಆವಾಗ ನಿಮಗೆ ಆ ಬಾಕ್ಸ್ ಅಳತೆ ಏನಿದೆಯೋ ಅದು ಸಿಗುತ್ತೆ. ಸೊ ಫಸ್ಟು ನಾವು ವಿಡ್ತ್ ಬಂದ್ಬಿಟ್ಟು 2.5 ಎಂಟರ್ ಮಾಡಿಬಿಟ್ಟು, ಹೈಟ್ ಬಂದ್ಬಿಟ್ಟು 3.5, ಡೆಪ್ತ್ ಬಂದ್ಬಿಟ್ಟು 0.75 ಸಾರಿ. ಓಕೆ, ಇದು ನಮಗೆ ಪ್ಲೇಯಿಂಗ್ ಕಾರ್ಡ್ ಔಟರ್ ಬಾಕ್ಸ್ ಇರುತ್ತಲ್ವ, ಅದನ್ನು ಮಾಡೋದಕ್ಕೆ ಈ ಡೈಮೆನ್ಷನ್ ಬೇಕಾಗುತ್ತೆ, ಹೈಟು, ವಿಡ್ತು, ಡೆಪ್ತ್. ಓಕೆ, ನೆಕ್ಸ್ಟು ನಾವೇನು ಮಾಡಬೇಕಂದ್ರೆ ಹೈಪರ್ ಶೇಡ್ ಓಪನ್ ಮಾಡ್ಕೊಳ್ಳೋಣ. ಹೈಪರ್ ಶೇಡ್ ಓಪನ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇಲ್ಲಿ ಬ್ಲಿನ್ ಅಂತ ಇದೆಯಲ್ವಾ, ಬ್ಲಿನ್ ಮೆಟೀರಿಯಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಮಿನಿಮೈಸ್ ಮಾಡ್ಕೊಳ್ಳೋಣ. ಆಟ್ರಿಬ್ಯೂಟ್ ಎಡಿಟರಲ್ಲಿ ಬ್ಲಿನ್ನನ್ನು ಪ್ಲೇಯಿಂಗ್ ಕಾರ್ಡ್ಸ್ ಅಂತ ರಿನೇಮ್ ಮಾಡ್ಕೊಳ್ಳೋಣ. ಎಂಟರ್. ಓಕೆ, ಸಾರಿ, ಪ್ಲೇಯಿಂಗ್ ಕಾರ್ಡ್ಸ್ ಅಲ್ವಾ. ಓಕೆ, ಪ್ಲೇಯಿಂಗ್ ಕಾರ್ಡ್ಸ್ ಅಂತ. ಇಲ್ಲಿ ಬ್ಲಿನ್ಗೆ ನಾವು ಆವಾಗ ಏನು ಇಮೇಜ್ ತೋರಿಸಿದ್ನಲ್ವ, ಆ ಇಮೇಜ್ನ ಇದರಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ, ಅಟ್ಯಾಚ್ ಮಾಡಬೇಕು. ಸೊ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೈಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಒಂದು ನಿಮಗೆ ಫೋಲ್ಡರ್ ಐಕಾನ್ ಕಾಣಿಸುತ್ತೆ. ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಲೊಕೇಶನ್ ಬಂದ್ಬಿಟ್ಟು ಡೌನ್ಲೋಡ್ಸಲ್ಲಿದೆ ಫೋಟೋ ನೋಡಿ. ಇದನ್ನು ನಾನು ಓಪನ್ ಮಾಡ್ಕೊತೀನಿ. ಸೊ ಅದು ಬಂದ್ಬಿಟ್ಟು ಇಲ್ಲಿ ಅಟ್ಯಾಚ್ ಆಗಿದೆ. ಪ್ಲೇಯಿಂಗ್ ಕಾರ್ಡ್ಸ್ ಅಂತ ರಿನೇಮ್ ಮಾಡಿದ್ನಲ್ವ, ಇಲ್ಲಿದೆ. ಸೊ ಇದನ್ನು ನೀವು ಏನು ಮಾಡಬೇಕಂದ್ರೆ ಮೌಸ್ ಮಿಡಲ್ ಬಟನ್ ಇರುತ್ತಲ್ವ, ಮೌಸ್ ಮಿಡಲ್ ಬಟನ್ನ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿ ಇದ್ರ ಮೇಲೆ ಡ್ರಾಪ್ ಮಾಡಿದ್ರೆ ಇದ್ರ ಮೇಲೆ ಅಟ್ಯಾಚ್ ಆಗುತ್ತೆ ಟೆಕ್ಸ್ಚರ್. ಸೊ ಇದನ್ನು ಮಿನಿಮೈಸ್ ಮಾಡೋಣ. ನಮಗೇನು ಕಾಣಿಸ್ತಿಲ್ಲ ಟೆಕ್ಸ್ಚರ್ ಆ್ಯಡ್ ಆಗಿರೋದು ಅಲ್ವಾ. ಸೊ 6 ಪ್ರೆಸ್ ಮಾಡಿದ್ರೆ ನಿಮಗೆ ಮೆಟೀರಿಯಲ್ ಏನು ಅಟ್ಯಾಚ್ ಆಗಿದ್ದೋ ಅದಕ್ಕೆ ಕಾಣಿಸುತ್ತೆ ನಿಮಗೆ. ಓಕೆ, ನೆಕ್ಸ್ಟು ನಾವು ಟಾಪ್ ಮೆನ್ಯೂ ಬಾರಲ್ಲಿ ಯು ವಿ ಎಡಿಟರ್ ಡ್ರಾಪ್ ಡೌನಲ್ಲಿ ಇದನ್ನು ನಾವು ಸ್ವಲ್ಪ ಚಿಕನ್ ಮಾಡ್ಕೊಳ್ಳೋಣ. ಯಾಕಂದರೆ ವರ್ಕ್ ಸ್ಪೇಸಲ್ಲಿ ಏನು ಚೇಂಜಸ್ ಇದೆ ಮತ್ತು ಯು ವಿ ಎಡಿಟರಲ್ಲಿ ಏನು ಚೇಂಜಸ್ ಮಾಡ್ತಾಯಿದ್ರೆ ಕಾಣಿಸ್ಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಚಿಕ್ಕದು ಮಾಡ್ಕೊತಾ ಇದ್ದೀನಿ. ಸೊ ಇದಾಗಿದ್ದಾದಮೇಲೆ ನಮ್ಗೆ ಯು ವಿ ಎಡಿಟರಲ್ಲಿ ಏನೂ ಕಾಣಿಸಿಲ್ಲ, ಯಾಕಂದರೆ ಇದು ಏನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಕಾಣಿಸ್ತಿದೆಯಲ್ವಾ. ಓಕೆ, ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ. ಸೊ ಇದಾಗಿದ್ದಾದಮೇಲೆ ನಾವೇನು ಮಾಡಬೇಕಂದ್ರೆ ಇದು ಫೇಸಸ್ ಇದೆ. ಈ ಫೇಸ್ ಬಂದ್ಬಿಟ್ಟು ಒಂದು ಜಾಗದಲ್ಲಿದೆ, ಸೈಡ್ ಫೇಸ್ ಬಂದ್ಬಿಟ್ಟು ಒಂದು ಜಾಗದಲ್ಲಿದೆ. ಸೊ ಅದನ್ನು ಕಂಡುಹಿಡಬೇಕಂದ್ರೆ ನಾವು ಇದ್ರದ್ದು ಫೇಸ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫೇಸ್ ನೋಡಿ, ಇದು ಬಂದ್ಬಿಟ್ಟು ಇಲ್ಲಿದೆ. ಸಾರಿ, ಇದು ಬಂದು ಬ್ಯಾಕ್ ಆಗೋಯ್ತು. ಫ್ರಂಟ್ ಬಂದು ಇಲ್ಲಿದೆ, ಒಂದು ನಿಮಿಷ. ಇದು ಫ್ರಂಟ್ ಸೈಡ್. ಸೊ ಇದ್ರದ್ದು ಫೇಸ್ ಬಂದು ಇಲ್ಲಿದೆ. ಈ ಫೇಸ್ ಬಂದ್ಬಿಟ್ಟು ಈ ಇಮೇಜ್ಗೆ ಸೆಟ್ ಆಗಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಎಡ್ಜಸ್ ತಗೊಳ್ಳೋಣ. ಎಡ್ಜಸ್ಸಲ್ಲಿ ಎಲ್ಲ ಎಡ್ಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಹಿಡ್ಕೊಂಡು ಎಲ್ಲ ಎಡ್ಜಸ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ, ಇಲ್ಲಿ ಕಟ್ ಆ್ಯಂಡ್ ಸಾ ಇದೆಯಲ್ವಾ, ಇಲ್ಲಿ ಕಟ್ ಕೊಡೋಣ. ಮತ್ತು ಇಲ್ಲಿಂದ ಫೇಸ್ ತೊಗೊಂಡು ಇದನ್ನು ಮೂವ್ ಮಾಡಿ ನೋಡೋಣ. ಮೂವ್ ಆಗ್ತಿದೆ. ಸೊ ಇದು ಕೂಡ ಮೂವ್ ಆಗ್ತಿದೆ ನೋಡಿ. ಇದು ಸರಿಯಾಗಿ ಕಟ್ ಆಗಲಿಲ್ಲ. ಸೊ ಮತ್ತೆ ಎಡ್ಜ್ಗೆ ಹೋಗ್ಬಿಟ್ಟು ನಾವು ಈ ಪಾರ್ಟ್ನ ಶಿಫ್ಟ್ ಸೆಲೆಕ್ಟ್ ಮಾಡಿಕೊಂಡು
ಕಟ್ ಮಾಡಬೇಕಾಗುತ್ತೆ ಮತ್ತೊಂದು ಸತಿ. ಇಲ್ಲಿ ಕಟ್ ಕೊಟ್ಟರೆ ಮತ್ತೆ ಫೇಸ್ಗೆ ಬಂದು ಇಲ್ಲಿ ಫೇಸ್ ಮೂವ್ ಮಾಡಿದ್ರೆ ಪ್ಲೇಸ್ ಮಾಡ್ಬೋದು. ಸೊ ನಾವಿಲ್ಲಿ ಫೇಸ್ ಸೆಲೆಕ್ಟ್ ಮಾಡಿಕೊಂಡು ವರ್ಕ್ ಸ್ಪೇಸಲ್ಲಿ ಏನು ಮಾಡಬೇಕಂದ್ರೆ ಇದು ಬಂದ್ಬಿಟ್ಟು ಫ್ರಂಟ್ ಅಲ್ವಾ, ಇದನ್ನು ನಾವು ಇಲ್ಲಿಗೆ ಪ್ಲೇಸ್ ಮಾಡ್ಕೊಳ್ಳೋಣ. ಓಕೆ, ಇದು ಫೇಸ್ ಫಸ್ಟಲ್ಲಿದೆ, ಇದನ್ನು ಇಲ್ಲಿಗೆ ಡ್ರ್ಯಾಗ್ ಮಾಡ್ಕೊಳ್ಳೋಣ. ಇದು ಲೆಫ್ಟ್ ಸೈಡು, ಇದು ಲೆಫ್ಟಿಗೆ, ಮತ್ತು ಇದನ್ನು ಮೇಲ್ಗಡೆ ನೋಡಿದ್ರೆ ಮೇಲ್ಗಡೆದು ಫೇಸ್ ಇಲ್ಲಿದೆ. ಅದ್ರ ಪ್ಲೇಸ್ ಎಲ್ಲೆಲ್ಲಿದೆಯೋ ಅದನ್ನ ಅಲ್ಲಿಗೆ ಪ್ಲೇಸ್ ಮಾಡಿ. ಇದು ಬಾಟಮ್, ಸಾರಿ ಇದು ಇಲ್ಲಿಗೆ ಬರಬೇಕಾಗುತ್ತೆ. ಮತ್ತು ಇದು ಈ ಫೇಸ್ ಇಲ್ಲಿ. ಓಕೆ, ಈ ಥರ ಫೇಸ್ ನೀವು ನೋಡಿಕೊಂಡು ಅಲ್ಲಿಗೆ ಡ್ರ್ಯಾಗ್ ಮಾಡಿದ್ರೆ ಯಾವ ಫೇಸ್ ಕಟ್ ಮಾಡಿದ್ರಲ್ವ ಅದನ್ನು ಅಲ್ಲಿ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಇದು ಇದು ರೈಟ್ ಕಾರ್ನರ್ ಸೆಂಟ್ರಲ್ಲಿ ಬರುತ್ತೆ, ಇದಾಯಿತು. ಮತ್ತು ಇದು ಬಾಟಮ್ ಅನ್ಕೊತೀನಿ, ಬಾಟಮ್ ಇದು. ಸೊ ಇವಾಗ ನೀವೇನು ಮಾಡಬೇಕಂದ್ರೆ ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ, ಇದನ್ನು ರಿಸೈಜ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಆ ಕ್ಯೂಬ್ ಅಲ್ಲಿ ಆ ಇಮೇಜ್ಗೆ ಸೆಟ್ ಆಗಬೇಕಲ್ವ. ಸೊ ಸುಮ್ಮನೆ ಸಿಂಪಲ್ಲಾಗಿ ಆವಾಗ ನಾನು ಇದನ್ನು ಪ್ಲೇಸ್ ಮಾಡ್ಕೊತಾ ಇದ್ದೆ. ಸೊ ನೋಡಿ, ಈ ಎಡ್ಜನ್ನ ಕ್ಲಿಕ್ ಮಾಡಿದ್ರೆ ಈ ಎಡ್ಜ್ಗೆ ಕನೆಕ್ಟ್ ಆಗಿರಬೇಕು, ಮತ್ತು ಈ ಎಡ್ಜ್ನ ತಗೊಂಡ್ರೆ ಈ ಎಡ್ಜ್ ಮೇಲ್ಗಡೆ ಕನೆಕ್ಟ್ ಆಗಬೇಕು. ಸೊ ಈ ಕಡೆ ಕನೆಕ್ಟ್ ಆಗ್ತಿದೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಫೇಸ್ ಸೆಲೆಕ್ಟ್ ಮಾಡಿಕೊಂಡು ಇದನ್ನು 180 ಡಿಗ್ರಿ ಆಪೋಸಿಟ್ ರೊಟೇಟ್ ಮಾಡ್ಕೋಬೇಕು. ಓಕೆ, ಇಷ್ಟಾಗಿದೆಯಲ್ವಾ. ಓಕೆ, ಇವಾಗ ಎಡ್ಜ್ ಸೆಲೆಕ್ಟ್ ಮಾಡಿಕೊಂಡ್ರೆ ಓಕೆ, ಇವಾಗ ಎರಡು ಕೂಡ ಕನೆಕ್ಟ್ ಆಗ್ತಿದೆ. ಇಲ್ಲಿ ಟಚ್ ಮಾಡಿದ್ರೆ ಮೇಲ್ಗಡೆ ಕೂಡ ಕನೆಕ್ಟ್ ಆಗ್ತಿದೆ. ಸೊ ಇವೆರಡು ಬೋತ್ ಕನೆಕ್ಟ್ ಆಗ್ತಿದೆ. ಸೊ ಇದು ಕೂಡ ಕನೆಕ್ಟ್ ಆಗ್ತಿದೆ. ಸೊ ಇಲ್ಲಿ ನೋಡಿ ಮತ್ತೊಂದು ಇಶ್ಯೂ ಇದೆ, ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಆಗ್ತಿದೆ. ಸೊ ಮತ್ತೆ ಅದೇ ಸ್ಟೆಪ್ಸ್ನ ರಿಪೀಟ್ ಮಾಡಿದ್ರೆ ಇದನ್ನು ಫೇಸ್ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಆಪೋಸಿಟ್ ಉಲ್ಟಾ ಮಾಡಿಕೊಂಡು ಓಕೆ ಈ ಥರ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಎಡ್ಜ್ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಮತ್ತೆ ಇದು ಕನೆಕ್ಟ್ ಆಗ್ತಿದೆ. ಸೊ ನೆಕ್ಸ್ಟು ನೀವೇನು ಮಾಡಬೇಕಂದ್ರೆ ಇದನ್ನೆಲ್ಲ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಥರ ಅಂದರೆ ಎಡ್ಜ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಟ್ ಆ್ಯಂಡ್ ಸಾ ಇದೆಯಲ್ವಾ, ಇಲ್ಲಿ ಸಾನ್ ಆಪ್ಷನ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ನೋಡಿ ಎರಡು ಕೂಡ ಕನೆಕ್ಟ್ ಆಗುತ್ತೆ. ಸೊ ಅದೇ ರೀತಿ ಎಲ್ಲ ಎಡ್ಜಸ್ನು ನೀವು ಮಾಡ್ಕೋಬೇಕಾಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸಾ ಕೊಡಿ, ಇದು ಕೂಡ ಕನೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಓಕೆ ಫೇಸ್ ಇದಾಗಿದ್ದಾದಮೇಲೆ ನೆಕ್ಸ್ಟು ಯು ವಿ ಶೆಲ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅನ್ಫೋಲ್ಡ್ ಅಂತ ಡ್ರಾಪ್ ಡೌನ್ ಇದೆಯಲ್ವ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಅನ್ಫೋಲ್ಡ್ ಕೊಟ್ಟರೆ ಇದು ಕರೆಕ್ಟಿಗೆ ಪ್ಲೇಸ್ ಆಗುತ್ತೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಯು ವಿ ಕಾಂಪೊನೆಂಟ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಸೆಲೆಕ್ಟ್ ಆಗಿದೆ ಆಲ್ರೆಡಿ. ಸೊ ನೀವು ಮತ್ತೆ ಇದನ್ನು ಏನು ಮಾಡ್ಕೋಬೇಕಂದ್ರೆ ಈ ಬಾರ್ಡರ್ಸ್ ಎಡ್ಜಸ್ ಏನೇನಿದೆಯಲ್ವ ಕಾರ್ನರ್ಸ್ ಇದರೊಳಗೆ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಓಕೆ ಈ ಥರ ಓಕೆ ಓಕೆ ಇದಾಯಿತು. ಸೊ ಇದೇನಿದೆಯಲ್ವಾ ಇದು ಈ ಲೈನ್ಗೆ ಅಟ್ಯಾಚ್ ಆಗಿರಬೇಕು. ಪೇಷಂಟಾಗಿ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಟೆಕ್ಸ್ಚರು ಆ ಕ್ಯೂಬ್ ಮೇಲೆ ಸರಿಯಾಗಿ ಕೂತ್ಕೊಳೋದಿಲ್ಲ. ಸೊ ಇಲ್ಲಿ ಏನು ಕಾಣಿಸ್ತಿದೆಯಲ್ವ ಅದು ಸರಿಯಾಗಿ ಟೋರನ್ ಆಗಿಲ್ಲ.
ಅದರಿಂದ ಟೆಕ್ಸ್ಚರ್ ವುಡನ್ ಟೆಕ್ಸ್ಚರ್ ಮಿಕ್ಸ್ ಆಗಿಬಿಡುತ್ತೆ. ನೋಡೋಣ ಫೈನಲ್ ರಿಸಲ್ಟ್ ನಮಗೇನು ಸಿಗುತ್ತೆ ಅಂತ. ಓಕೆ, ಇಲ್ಲಿಂದ ಪ್ರತಿಯೊಂದು ಎಡ್ಜಸ್ ಆ್ಯಂಡ್ ಕಾರ್ನರ್ಸ್ಗೆ ಅಟ್ಯಾಚ್ ಮಾಡಬೇಕು. ಇದಾಯ್ತಲ್ವ, ಇದೇ ಥರ ಇದನ್ನು ಇಲ್ಲಿ ಈ ಕಡೆ ತಗೊಬನ್ನಿ. ಓಕೆ ಓಕೆ, ವುಡನ್ ಟೆಕ್ಸ್ಚರು ಇದರೊಳಗೆ ಮಿಕ್ಸಪ್ ಹಾಕ್ಕೊಳ್ದು. ಸೊ ಇಷ್ಟು ಮಾಡಿದಾದ್ಮೇಲೆ ನೀವು ನೋಡಿ, ಇದು ಯಾವ ಫೇಸಲ್ಲಿ ಏನು ಕುತ್ಕೋಬೇಕಾಗಿತ್ತೋ ಅದು ಇಲ್ಲಿ ಕರೆಕ್ಟಿಗೆ ಕುತ್ಕೊಂಡಿದೆ. ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಎಲ್ಲಾದರೂ ಟೆಕ್ಸ್ಚರ್ ಮಿಸ್ ಆಗಿ. ನಾನು ಹೇಳಿದ್ನಲ್ವ ವುಡನ್ ಟೆಕ್ಸ್ಚರು ಇದು ಅಟ್ಯಾಚ್ ಆಗುತ್ತೆ ಅಂತ. ನೋಡಿ ಇಲ್ಲಿ ಇದು ಬಂದುಬಿಟ್ಟು ಕ್ರಾಸ್ ಆಗಿದೆ. ಸೊ ಈ ಪಾರ್ಟ್ ಬಂದ್ಬಿಟ್ಟು ಫೇಸ್ ಓಕೆ ಇಲ್ಲಿದೆ. ಓಕೆ, ಯು ವಿ ಕಾಂಪೊನೆಂಟ್ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಓಕೆ ಈ ಕಡೆ ಕರೆಕ್ಟಿಗಿದೆ. ಈ ಕಡೆ ಓಕೆ, ಇದನ್ನು ನಾವು ಈ ಕಾರ್ನರಲ್ಲಿ ಅಟ್ಯಾಚ್ ಮಾಡಬೇಕಾಯ್ತು. ಓಕೆ, ಸೊ ಇದು ಕೂಡ ಓಕೆ ಟೆಕ್ಸ್ಚರ್ ಇರೋದು ಆ ಥರ ಫೋಟೋ ಅಲ್ಲಿ. ಸೊ ನೋಡೋಣ ಚೇಂಜಸ್ ಮಾಡ್ಬೋದಾ ಆಗುತ್ತಾ ಅಂತ. ಇದೊಂದು ಸ್ವಲ್ಪ ಈ ಸೈಡ್ ಡ್ರ್ಯಾಗ್ ಮಾಡಿದ್ರೆ ವುಡನ್ ಟೆಕ್ಸ್ಚರ್ ಬರ್ತಿದೆ. ಸೊ ಬೇಡ ಅದು. ಓಕೆ, ಇದನ್ನು ಸ್ವಲ್ಪ ಲೈಕ್ ಈ ಥರ ಸೊ ಇಷ್ಟಾಗಿದ್ದಾದಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ. ಸೊ ಫೈನಲ್ ಟಚ್ಗೆ ಅದು ಹೇಳ್ಕೊಡ್ತೀನಿ. ಕೆಳಗಡೆ ಬಾರ್ ಕೋಡ್ ಅಟ್ಯಾಚ್ ಆಗಿದೆಯಾ? ಓಕೆ, ನೋಡಿ ಎಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಿದೆ. ಸೊ ಇಷ್ಟು ಆಯಿತು ಅಂದರೆ ನೀವು ಯು ವಿ ಎಡಿಟರ್ನ ಕ್ಲೋಸ್ ಮಾಡ್ಬೋದು. ಸೊ ದೆನ್ ನೆಕ್ಸ್ಟ್ ರೈಟ್ ಕ್ಲಿಕ್ ಕೊಟ್ಬಿಟ್ಟು ಆಬ್ಜೆಕ್ಟ್ ಮೋಡ್ಗೋಗಿ. ಸೊ ಗ್ರಿಡ್ಡು ಬೇಕಾಗಿಲ್ಲ ಅದು ಸದ್ಯಕ್ಕೆ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಶೇಡಿಂಗಲ್ಲಿ ವೈರ್ ಫ್ರೇಮ್ ಶೇಡಿಂಗ್ ಅಂತ ಇದೆಯಲ್ಲ. ಓಕೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಮಾಡಲಿಂಗ್ ಟೂಲ್ ಕಿಟ್ ಬೆವೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ಫ್ರ್ಯಾಕ್ಷನ್ 0.5 ಬರುತ್ತೆ. ಮತ್ತು ಸೆಗ್ಮೆಂಟ್ ಬಂದು 4 ಬರುತ್ತೆ. ಸೊ ಬೆವೆಲ್ ಎಂತಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸೈಡ್ ಕಾರ್ನರ್ಸ್ನ ರೌಂಡ್ ಶೇಪ್ ಕೊಡೋದಕ್ಕೆ, ಲೈಕ್ ಸ್ಮೂತ್ ಫಿನಿಶ್ ಅಂತಾರಲ್ವ ಆ ಥರ ಕೊಡೋದಕ್ಕೆ. ಸೊ ಈ ಥರ ಕಾಣಿಸ್ತಿದೆ. ಸೊ ಇವಾಗ ನಾವು ವೈರ್ ಫ್ರೇಮ್ನ ಅನ್ಟಿಕ್ ಮಾಡೋಣ. ಸೊ ಇದು ಫೈನಲ್ ಲುಕ್ ಇದೆ ಅಂತ ಅಲ್ಲ, ನೀವು ಯಾವ ಟೆಕ್ಸ್ಚರ್ ಬೇಕಾದ್ರೂ ತೊಗೊಂಡು ಮಾಡ್ಬೋದು. ಲೈಕ್ ಇವಾಗ ಇದೊಂದೇ ಅಲ್ಲ, ನೀವು ಇದೇ ಥರ ಸೈಜ್ ತೊಗೊಂಡು ಬುಕ್ಸ್ ಟೈಪ್ ಮಾಡ್ಬೋದು. ಮನೆ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಆ ಕ್ಯೂಬ್ನ ಮನೆ ಮಾಡಿರೋ ಮೇಲ್ಗಡೆ ರೂಫು ಅದ್ರಿಗೂ ಟೆಕ್ಸ್ಚರ್ ಆ್ಯಡ್ ಮಾಡಿಕೊಡ್ಬೋದು. ಆ ಥರ ಮಾಡಿಕೊಂಡ್ರೆ ಇನ್ನೂ ರಿಯಲಿಸ್ಟಿಕ್ಕಾಗಿ ಕಾಣಿಸುತ್ತೆ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಅದಕ್ಕೋಸ್ಕರ ಈ ಥರ ಬಂದಿದೆ. ನೀವು ಟ್ರೈ ಮಾಡಿ ನೋಡಿ, ಇನ್ನೂ ಚೆನ್ನಾಗಿ ಬರ್ಬೋದು. ಥ್ಯಾಂಕ್ ಯು.